ಎಲ್ರಿಗೂ ನಮಸ್ಕಾರ. ಇವತ್ತು ಅಡಿಕೆ ತೋಟಗಳಲ್ಲಿ ಮಣ್ಣಿನ ಪರೀಕ್ಷೆಯ ಮಹತ್ವದ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ನಾನು ಈ ಕಾರ್ಯಕ್ರಮದಲ್ಲಿ ಇದ್ದೀನಿ. ನನ್ನ ಸರ್ವೆ ಮತ್ತು ರೈತರ ಫೀಡ್ಬ್ಯಾಕು, ಕೆಲವು ವರದಿಗಳ ಪ್ರಕಾರ ಅಡಿಕೆ ತೋಟದಲ್ಲಿ ಈ ವರ್ಷ ಇಳುವರಿ ಸುಮಾರು 40-50% ಕಡಿಮೆ ಆಗಿದೆ ಅಂತಕ್ಕಂಥದ್ದು ವಿಚಾರ ತಿಳಿದಿದೆ. ಸೊ ಇವತ್ತು ಅಡಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಾಣಿಜ್ಯ ಬೆಳೆಯೂ ಆಗಿದೆ. ಸೊ ಈ ವಾಣಿಜ್ಯ ಬೆಳೆಯಲ್ಲಿ ಇಷ್ಟೊಂದು ಇಳುವರಿ ಕಡಿಮೆ ಆದಾಗ ರೈತರು ಆತಂಕದಲ್ಲಿರ್ತಕ್ಕಂಥದ್ದು ಸಹಜವಾದ ವಿಚಾರ. ಸೊ ಯಾಕೆ, ಏನು, ಎಲ್ಲಿ ನಾವು ದಾರಿ ತಪ್ಪಿದಿರಿ, ಸೊ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. ನೋಡಿ, ಮಣ್ಣಿನ ಪರೀಕ್ಷೆ ಯಾಕೆ ಮುಖ್ಯ ಅಂತ ನೋಡಿದ್ರೆ, ಮಣ್ಣಿನ ಪರೀಕ್ಷೆಯಿಂದ ಆ ಅಡಿಕೆ ಮರಗಳಿಗೆ ಅಥವಾ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಎಷ್ಟು ಬೇಕು, ಎಷ್ಟು ಬೇಡ, ಅಥವಾ ಕಡಿಮೆ ಇದ್ದರೆ ಏನು ತೊಂದರೆ ಆಗುತ್ತೆ, ಅತಿ ಹೆಚ್ಚಾದರೆ ಏನು ತೊಂದರೆ ಆಗುತ್ತೆ ಅಂತಕ್ಕಂಥ ವಿಚಾರ ಇಲ್ಲಿ ನಾವು ತಿಳ್ಕೊಬೇಕಾಗಿದೆ. ಇವತ್ತು ಮಣ್ಣಿನ ಪರೀಕ್ಷೆ ಅಂತ ಮಾಡಿಸಿದಾಗ ಮಣ್ಣಿನ ಪರೀಕ್ಷೆಯಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಒಂದು ಪ್ರಾಪರ್ಟಿ ಅಂತ ಹೇಳ್ತಾರೆ, ಮಣ್ಣಿನ ಗುಣವನ್ನು ನಾವು ಅರಿಬೋದು. ಅದೇನಂತಂದರೆ ಮಣ್ಣಿನ ರಾಸಾಯನಿಕ ಗುಣವನ್ನು ನಾವು ಇದರಿಂದ ತಿಳಿಲಿಕ್ಕೆ ಸಾಧ್ಯ ಇದೆ. ಸೊ ಮಣ್ಣಿನ ರಾಸಾಯನಿಕ ಗುಣದಲ್ಲಿ ಏನೆಲ್ಲ ಪ್ಯಾರಾಮೀಟರ್ಸ್ನ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಮುಖ್ಯ ಪೋಷಕಾಂಶಗಳು ಅಂದರೆ NPK, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಸೊ ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳು, ಮಣ್ಣಿನ ರಸಸಾರ ಅಂದರೆ pH, ಸಾವಯವ ಇಂಗಾಲ, EC, ಇದೆಲ್ಲವೂ ಸೇರಿ ಮಣ್ಣಿನ ರಾಸಾಯನಿಕ ಗುಣ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ನೋಡಿ, ಈ ರಾಸಾಯನಿಕ ಗುಣದಲ್ಲಿ ಪೋಷಕಾಂಶಗಳನ್ನು ನಾವು ಮೇಲಿಂದ ಮೇಲೆ ಕೊಡ್ತಾ ಇದ್ದೀರಿ, ಆದರೂ ಇವತ್ತು ಸಮಸ್ಯೆ ಕಂಡು ಬಂದಿದೆ. ಸಮಸ್ಯೆ ಕಂಡು ಬರೋದು ಯಾವಾಗಂತಂದ್ರೆ ಕೊರತೆಯಿಂದ, ಯಾವುದೋ ಮುಖ್ಯವಾದಂಥ ಪೋಷಕಾಂಶಗಳ ಕೊರತೆಯಿಂದ ಇವತ್ತು ಇಳುವರಿ ಕಡಿಮೆ ಆಗ್ಬೋದು, ಅಥವಾ ಫ್ಲವರಿಂಗ್ ಕಡಿಮೆ ಆಗ್ಬೋದು, ಅಥವಾ ನಟ್ ಕ್ರ್ಯಾಕ್ ಬರಬಹುದು, ಅಥವಾ ಯೆಲ್ಲೋಯಿಂಗ್ ಬರ್ಬೋದು, ಅಥವಾ ಗರಿ ತುದಿ ಒಣಗುವಂಥದ್ದಾಗ್ಬೋದು. ಇವೆಲ್ಲ ಸಮಸ್ಯೆಗಳು ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಮಣ್ಣಿನ ಪರೀಕ್ಷೆ ವರದಿಯನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿದಾಗ NPK, ಸಾರಜನಕ, ರಂಜಕ, ಪೊಟ್ಯಾಷ್, ನನ್ನ ಪರಿಶೀಲನೆಯಲ್ಲಿ ನನಗೆ ಈ ನಡುವೆ ಇತ್ತೀಚೆಗೆ ಅರ್ಥ ಆದಂಥ ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಿ. ಸಾರಜನಕವೂ ಕರೆಕ್ಟ್ ಇದೆ, ರಂಜಕವೂ ಕರೆಕ್ಟ್ ಇದೆ, ಆದರೆ ಪೊಟ್ಯಾಷ್ ಐ ಇದೆ ಅಂತ ಇಟ್ಕೊಳ್ಳಿ, ಏನು ತೊಂದರೆ ಆಗುತ್ತೆ? ಪೊಟ್ಯಾಷ್ ಐ ಇದ್ದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಾಕ್ ಆಗುತ್ತೆ. ಅದೇ ರೀತಿ ಮಣ್ಣಿನ ರಸಸಾರದಲ್ಲಿ ವ್ಯತ್ಯಾಸ ಆದಾಗ, ಆಮ್ಲೀಯ ಅಥವಾ ಕ್ಷಾರೀಯ ಗುಣ ಮಣ್ಣಲ್ಲಿದ್ದರೆ ಆಗಲೂ ಸಹ ಪೋಷಕಾಂಶಗಳು ಎಲ್ಲ ಲಾಕ್ ಆಗಿ ಬೇರುಗಳು ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸೊ ಅದು ಒಂದು ಮುಖ್ಯವಾದ ವಿಚಾರ, ಪ್ಯಾರಾಮೀಟರ್. ಈಗ ನೋಡೋಣ, ಪೊಟ್ಯಾಷ್ ಹೆಚ್ಚಾದರೆ ಏನಾಗುತ್ತೆ ತೋಟದಲ್ಲಿ, ಇದೇನಾದರೂ ಈಗ ಆಗಿರ್ಬೋದ ನಿಮ್ಮ ತೋಟದಲ್ಲಿ ಅಂತಕ್ಕಂಥದ್ದು ನೀವು ಕಂಪೇರ್ ಮಾಡ್ಕೋಬಹುದು. ಪೊಟ್ಯಾಷ್ ಹೆಚ್ಚಾದರೆ ಮಣ್ಣಲ್ಲಿ ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಜಿಂಕು, ಐರನ್ನು, ಬೋರಾನು, ಇಷ್ಟು ಸೂಕ್ಷ್ಮ ಪೋಷಕಾಂಶಗಳು ಲಾಕ್ ಆಗ್ತವೆ. ಅಂದರೆ ಬೇರಿಗೆ ಸಿಗಲ್ಲ, ಬರೀ ಪೊಟ್ಯಾಷಿಯಮ್ಮೇ ಹೆಚ್ಚಿಗೆ ಸಪ್ಲೈ ಆಗ್ತಾ ಇರ್ತದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ತಗೊಳ್ಳಲ್ಲ. ಅದು ತಗೊಳ್ಳದೇ ಇದ್ದಾಗ ನಿಮಗೆ ತೋಟದಲ್ಲಿ ಏನೆಲ್ಲ ಲಕ್ಷಣಗಳನ್ನು ನೀವು ನೋಡ್ಬೋದು ಅಂತಂದರೆ, ಬೋರಾನ್ ಕೊರತೆ ಆದರೆ ಸರಿಯಾಗಿ ಫ್ಲವರಿಂಗ್ ಬರಲ್ಲ, ಇನ್ಫ್ಲೋರೆಸೆನ್ಸ್ ಬರಲ್ಲ. ಈಗ ನೋಡಿ, ಈಗೆಲ್ಲ ಅಡಿಕೆ ಕಟ್ ಮಾಡಬೇಕು, ಕಟ್ ಮಾಡಿದ್ಮೇಲೆ ನೀವು ಎದುರು ನೋಡ್ತೀರಿ ಗರ್ಭ ಹೆಂಗೆ ಬರುತ್ತೆ, ಫ್ಲವರ್ ಹೆಂಗೆ ಬರುತ್ತೆ ಅಂತ. ಇನ್ ಕೇಸ್ ಈಗ ಬೋರಾನ್ ಲಾಕ್ ಆಗಿದ್ರೆ ಮಣ್ಣಲ್ಲಿ ನಿಮ್ಗೆ ಎಲ್ಲಿ ಉತ್ತಮವಾದ ಫ್ಲವರಿಂಗ್ ತರಲಿಕ್ಕೆ ಸಾಧ್ಯ ಇದೆ?
ಸಾಧ್ಯ ಇಲ್ಲ. ಅದಾದ್ಮೇಲೆ ಫ್ಲವರ್ ಬಂದು ಕಾಯಿ ಕಟ್ಟಿದ ಮೇಲೂ ಸಹ ಆ ಬೋರಾನ್ ಮಣ್ಣಲ್ಲಿ ಲಾಕ್ ಆಗಿದ್ರೆ ಗಿಡಕ್ಕೆ ಸಪ್ಲೈ ಸಿಗಲಿಲ್ಲ ಅಂತಂದ್ರೆ ನೀವು ನಟ್ ಕ್ರಾಕಿಂಗ್ ಬರ್ತದೆ. ಇದನ್ನು ನೀವು ಗಮನಿಸಬಹುದು. ಅದೇ ರೀತಿ ಮೆಗ್ನೀಷಿಯಂ ಕೊರತೆ ಆದರೆ ಗರಿಗಳಲ್ಲಿ ವೇನ್ಸ್ ಬರುತ್ತೆ ನೋಡಿ, ಅಲ್ಲಿ ಯೆಲ್ಲೋಯಿಶ್ ಕಾಣುತ್ತೆ. ಅಂದರೆ ನರಗಳ ರೀತಿ ಬರ್ತಕ್ಕಂಥ ಜಾಗದಲ್ಲಿ ಯೆಲ್ಲೋಯಿಶ್ ಅರಿಶಿನ ಬಣ್ಣ ಕಾಣುತ್ತೆ. ಆ ಲಕ್ಷಣವನ್ನು ನೀವು ನೋಡಬಹುದು. ಅದೇ ರೀತಿ ಕ್ಯಾಲ್ಸಿಯಂ ಕಡಿಮೆ ಆದರೆ ಲೀಫ್ ಬರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ತೋಟಗಳಲ್ಲಿ ಕ್ಯಾಲ್ಸಿಯಂ ಮಣ್ಣಲ್ಲಿ ಬೆಳೆಗೆ ಸಿಗದೇ ಇದ್ರೆ ಅದು ಬರ್ನ್ ಆಗ್ತಾ ಇರುತ್ತೆ. ಆ ಲಕ್ಷಣವನ್ನು ನೀವು ನೋಡಬಹುದು. ಸೊ ಜಿಂಕ್ ಕಡಿಮೆ ಆದರೆ ಎಲೆಗಳು ಸಣ್ಣದಾಗ್ತದೆ. ಅಂದರೆ ಸರಿಯಾಗಿ ಗ್ರೋತ್ ಬರಲ್ಲ, ಗರಿಗಳ ಉದ್ದ ಬರಲ್ಲ, ಅದೆಲ್ಲ ಗರಿ ಉದ್ದ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದೇ ರೀತಿ ಈ ಒಂದು ಐರನ್ ಕಡಿಮೆ ಆದರೆ ಎಳೆ ಎಲೆಗಳು, ಸುಳಿ ಎಲೆಗಳು ಯೆಲ್ಲೋಯಿಶ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಇದನ್ನು ನೋಡ್ಬಿಟ್ಟು ಆ ಸೂಕ್ಷ್ಮ ಪೋಷಕಾಂಶಗಳನ್ನ ತಂದು ಹಾಕಬಹುದು ತೋಟಕ್ಕೆ. ಆದರೆ ಪೊಟ್ಯಾಷ್ ಹೆಚ್ಚಿದ್ದರೆ ಅಥವಾ ನಿಮ್ಮ ಮಣ್ಣು ಆಮ್ಲೀಯವಾಗಿದ್ದರೆ ಅಥವಾ ಕ್ಷಾರೀಯವಾಗಿದ್ದರೆ ನೀವು ತಂದು ಹಾಕಿದ್ರೂ ಉಪಯೋಗ ಇಲ್ಲ. ಈ ಸಮಸ್ಯೆಗಳು ಮುಂದುವರಿತವೆ. ಇದೇ ರೀತಿ ಸಮಸ್ಯೆಗಳು ಮುಂದುವರೆದು ಇವತ್ತು 99% ತೋಟಗಳಲ್ಲಿ ನಮಗೆ ಈ ಸಮಸ್ಯೆಗಳನ್ನ ಇವತ್ತು ನೀವು ಫೇಸ್ ಮಾಡ್ತಾ ಇದ್ದೀರಿ. ಅದಕ್ಕೇನಂತಂದರೆ ಮಣ್ಣಿನ ಪರೀಕ್ಷೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ ಸಾರಜನಕ ಎಷ್ಟು ಬೇಕು, ರಂಜಕ ಎಷ್ಟು ಬೇಕು, ಪೊಟ್ಯಾಷ್ ಎಷ್ಟು ಬೇಕು, ಅಥವಾ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಆಧರಿಸಿ ನಾವು ಕೊಟ್ಟಾಗ ಆ ಮಣ್ಣಿನ ರಸಸಾರವನ್ನು ಸಮತೋಲನದಲ್ಲಿಟ್ಕೊಂಡಾಗ ಆಗ ಒಂದಷ್ಟು ಉಪಯೋಗ ಆಗಬಹುದು. ಆದರೆ ಇದು ಒಂದು ರಾಸಾಯನಿಕ ಗುಣದಿಂದ ನಿಮ್ಮ ತೋಟ ಇದು ಬ್ಯಾಲೆನ್ಸ್ ಮಾಡಿದ ತಕ್ಷಣ ಚೆನ್ನಾಗಾಗತ್ತೆ ಅಂತ ಅನ್ಕೋಬೇಡಿ. ಯಾಕೆಂತಂದರೆ ಇನ್ನೂ 2 ಗುಣಗಳಿವೆ. ಮಣ್ಣಿನ ಜೈವಿಕ ಗುಣ. ಇವತ್ತು ಪೊಟ್ಯಾಷ್ ಜಾಸ್ತಿ ಆಗಿದೆ, ನ್ಯೂಟ್ರಿಯೆಂಟ್ಸ್ ಲಾಕ್ ಆಗಿದೆ, ಅಥವಾ pH ವೇರಿ ಆಗಿದೆ, ನ್ಯೂಟ್ರಿಯೆಂಟ್ಸ್ ಲಾಕ್ ಆಗಿದೆ ಅಂತಂದರೆ ಇದನ್ನು ಸರಿ ಮಾಡಲಿಕ್ಕೆ ಮತ್ತೊಂದು ರಾಸಾಯನಿಕ ಇಲ್ಲ. ಸೊ ಇದನ್ನು ಮಣ್ಣಿನ ಜೈವಿಕ ಗುಣದಿಂದನೇ ಸರಿ ಮಾಡಬೇಕು. ಮಣ್ಣಿನ ಜೈವಿಕ ಗುಣ ಅಂತಂದರೆ ಮಣ್ಣಿನಲ್ಲಿ ಕೋಟ್ಯಾನುಕೋಟಿ ಜೀವರಾಶಿಗಳ ನಿರಂತರವಾದ ಕ್ರಿಯೆ, ಕೆಲಸ ನಡೆಯೋದ್ರಿಂದ ಆ ಮಣ್ಣಿನ ಜೈವಿಕ ಕ್ರಿಯೆಯಿಂದ ಲಾಕ್ ಆಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮುಖ್ಯ ಪೋಷಕಾಂಶಗಳೇ ಲಾಕ್ ಆಗಿದೆ ಅಂತಂದ್ರೂ ಅದನ್ನು ಸರಿಪಡಿಸುವಂಥ ಸಾಧ್ಯತೆಗಳಿದೆ. ಆದರೆ ಮಣ್ಣಿನ ಜೈವಿಕ ಕ್ರಿಯೆ ಅಂದರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಮಣ್ಣಿನಲ್ಲಿ ಎರೆಹುಳುಗಳ ಸಂತತಿ. ಯಾಕಂದರೆ ಸೂಕ್ಷ್ಮಾಣು ಜೀವಿಗಳು ನಮ್ಮ ಕಣ್ಣಿಗವು ಕಾಣಲ್ಲ. ಅದರಿಂದ ಕಣ್ಣಿಗೆ ಕಾಣುವಂಥ ಎರೆಹುಳುಗಳು ಮಣ್ಣಿನಲ್ಲಿ ಜೀವಂತವಾಗಿದೆಯಾ, ಹೆಚ್ಚಿನ ಸಂಖ್ಯೆಯಲ್ಲಿ ಇದೆಯಾ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಅವಿದ್ದರೆ ಅಲ್ಲಿ ಆ ಜೈವಿಕ ಕ್ರಿಯೆಯ ಮುಖಾಂತರ pHನ ತಟಸ್ಥಗೊಳಿಸ್ತವೆ. ಪೋಷಕಾಂಶಗಳು ಲಾಕ್ ಆಗಿರ್ತಕ್ಕಂಥದ್ದನ್ನು ಅನ್ಲಾಕ್ ಮಾಡಿ ಬೇರುಗಳಿಗೆ ಸಿಗೋ ಥರ ಮಾಡ್ತದೆ. ಅದರಿಂದ ಮಣ್ಣಿನ ಜೈವಿಕ ಕ್ರಿಯೆಯನ್ನು ಹೆಚ್ಚಿಸ್ಕೋಬೇಕಾಗತ್ತೆ. ಹೆಂಗೆ ಹೆಚ್ಚಿಸ್ಕೊಳ್ತಕ್ಕಂಥದ್ದು ಅಂತ ಪ್ರಶ್ನೆ ಬರ್ತದೆ ಬಹಳ ಮುಖ್ಯವಾಗಿ. ಯಾಕೆಂತಂದ್ರೆ ಇದಕ್ಕೊಂದು ಔಷಧಿ ಇಲ್ಲ. ಸೊ ಔಷಧಿ ಹಾಕೋದ್ರಿಂದ ಜೈವಿಕ ಕ್ರಿಯೆ ಹೆಚ್ಚಾಗಲ್ಲ. ಇದಕ್ಕೆ ಡಾಕ್ಟರ್ ಸಾಯಿಲ್ ಜೈವಿಕ ಒಣಸುರಿಗಳು ಇವತ್ತು ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೆಂಗಳೂರು ಇವರು ವ್ಯಾಲಿಡೇಟ್ ಮಾಡಿದರೆ ಇದನ್ನು ಹಾಕಿದ್ರೆ ಮಣ್ಣಲ್ಲಿ ಇಮ್ಮಿಡಿಯೇಟ್ ಆಗಿ ಎರೆಹುಳುಗಳ ಅಭಿವೃದ್ಧಿ ಆಗುತ್ತೆ. ಆ ಒಂದು ಸೂಕ್ಷ್ಮಾಣುಜೀವಿಗಳ ಸಂತತಿ ಜಾಸ್ತಿ ಆಗುತ್ತೆ. ಆ ಉತ್ತಮವಾದ ಜೈವಿಕ ಕ್ರಿಯೆ ಆಗುತ್ತೆ ಅಂತಕ್ಕಂಥದ್ದು ಅವರು ವ್ಯಾಲಿಡೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದೊಂದೇ ಇರ್ತಕ್ಕಂಥದ್ದು. ಇದನ್ನು ಮಣ್ಣಿಗೆ ಹಾಕಿ ಜೈವಿಕ ಕ್ರಿಯೆಯನ್ನು ಹೆಚ್ಚಿಸ್ಕೋಬೇಕಾಗುತ್ತೆ. ಪೋಷಕಾಂಶಗಳ ಕೊರತೆಯನ್ನು ರಾಸಾಯನಿಕಗಳು ಎಷ್ಟು ಬೇಕೋ ಅಷ್ಟು ಕೊಟ್ಟು ನೀವು ಪೂರೈಸಬಹುದು. ಆದರೆ ಮಣ್ಣಿನ ಜೈವಿಕ ಕ್ರಿಯೆ ಪೋಷಕಾಂಶಗಳಿಂದ ಪ್ರಾರಂಭಿಸ್ಲಿಕ್ಕಾಗಲ್ಲ. ಅದು ಡಾಕ್ಟರ್ ಸಾಯಿಲ್ ಜೈವಿಕ ಒಣಸುರಿಂದನೇ ಅಭಿವೃದ್ಧಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಣ್ಣಿನ ಜೈವಿಕ ಕ್ರಿಯೆ ಯಾವಾಗ ಅಭಿವೃದ್ಧಿ ಆಗುತ್ತೋ ಮಣ್ಣಿನ ಭೌತಿಕ ಗುಣ ಕೂಡ ಅಭಿವೃದ್ಧಿ ಆಗುತ್ತೆ. ಇದು ಬಹಳ ಮುಖ್ಯ. ಯಾಕೆಂತಂದರೆ ನೀವು ಮನುಷ್ಯರು ಎಷ್ಟೇ ಊಟ ಮಾಡಿದರೂ
ಎಲ್ಲಕ್ಕಿಂತ ಹೆಚ್ಚು ಮುಖ್ಯ ಉಸಿರಾಟ. ಊಟ ಇಲ್ಲದೆ ಇರ್ಬೋದು, ನೀರಿಲ್ಲದೆ ಇರ್ಬೋದು ಒಂದಷ್ಟು ದಿವಸ, ಬಟ್ ದೇಹಕ್ಕೆ ಆಮ್ಲಜನಕ ಇಲ್ಲದೆ ಇರೋಕ್ಕಾಗಲ್ಲ. ಸೊ ಮಣ್ಣಿನಲ್ಲಿ ಆಮ್ಲಜನಕ ಕೊರತೆ ಆದಾಗ, ಅದು ನಿರಂತರವಾಗಿ ಆದಾಗ ಸಾಕಷ್ಟು ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಅದಕ್ಕೆ ಮಣ್ಣಿನ ಜೈವಿಕ ಕ್ರಿಯೆ ಅಭಿವೃದ್ಧಿ ಆಗೋದ್ರ ಮುಖಾಂತರ ಮಣ್ಣಿನ ಭೌತಿಕ ಕ್ರಿಯೆ ಅಭಿವೃದ್ಧಿಯಾಗಿ ಮಣ್ಣು ಸ್ಮೂತ್ ಆಗುತ್ತೆ, ಗಾಳಿ ಆಡುತ್ತೆ. ಉತ್ತಮವಾದ ಗಾಳಿ ಮತ್ತು ನೀರಿನ ಸಂಚಾರ ಮಣ್ಣಲ್ಲಿ ನಡೆಯೋದ್ರಿಂದ ಎರೆಹುಳುಗಳ ಒಂದು ಓಡಾಟದಿಂದ ಈ ಒಂದು ವ್ಯವಸ್ಥೆ ಆಗುತ್ತೆ. ಆಗ ಆಟೋಮೆಟಿಕ್ ಆಗಿ ಬೇರುಗಳ ಅಭಿವೃದ್ಧಿ ಪ್ರಬಲ ಆಗ್ತದೆ. ಸೊ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಅಂದರೆ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಜಾಸ್ತಿ ಆಗಿ ಆ ಪೋಷಕಾಂಶಗಳನ್ನ ಬೇರುಗಳು ಚೆನ್ನಾಗಿ ತಗೊಳ್ಳೋದ್ರ ಮುಖಾಂತರ ಗಿಡ ದಷ್ಟಪುಷ್ಟವಾಗಿ ಬೆಳೆದು ಎಲೆಗಳು ಅಗಲವಾಗಿ ಬೆಳೆದು ಆ ಒಂದು ಸನ್ಲೈಟ್, ಸೂರ್ಯನ ಕಿರಣಗಳನ್ನು ಎಫೆಕ್ಟಿವ್ ಆಗಿ ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದ್ರಿಂದ ಮಣ್ಣಿನಲ್ಲಿ ಸಾವಯವ ಇಂಗಾಲವೂ ಹೆಚ್ಚಾಗಿ ಸೊ ಮಣ್ಣು ಒಂದು ಸುಸ್ಥಿರತೆಯನ್ನು ಸಾಧಿಸ್ತದೆ. ಆಗ ನಿಮ್ಮ ಸಮಸ್ಯೆಗಳು, ಅಥವಾ ಮಳೆ ಹೆಚ್ಚಾದರೆ ಸಮಸ್ಯೆ ಬರೋದು, ಅಥವಾ ಬರಗಾಲ ಹೆಚ್ಚಾದರೆ ಸಮಸ್ಯೆ ಬರೋದು, ಇದೆಲ್ಲ ಕಡಿಮೆ ಆಗುತ್ತೆ. ಯಾಕೆಂತಂದರೆ ಈಗ ಎಲ್ಲರೂ ಮಾತನಾಡ್ತಾ ಇದ್ರಿ ಅಡಿಕೆಗೆ ಮಳೆ ಜಾಸ್ತಿಯಾಗಿ ಹಿಂಗೆಲ್ಲ ಆಯಿತು ಅಂತ. ಸೊ ಮಳೆ ಜಾಸ್ತಿಯಾಗಿ ಆಗ್ತಾ ಇದೆ ಅಂತಂದರೆ ನಿಮ್ಮ ಅಡಿಕೆ ಮರಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ. ಆ ಒಂದು ಶಕ್ತಿ ಕಡಿಮೆ ಇರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ. ಅದರಿಂದ ನಿಮ್ಮೆಲ್ಲರಿಗೂ ನಾನು ಹೇಳೋದೇನಂತಂದರೆ, ಮಣ್ಣಿನ ಪರೀಕ್ಷೆಯನ್ನು ಮಾಡಲಿಕ್ಕೆ ನಾವು ಇನ್ಸ್ಟೆಂಟ್ ಆಗಿ 10 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಕೊಡ್ತೀರಿ. ನಿಮ್ಮ ತೋಟದಲ್ಲೇ ರಿಸಲ್ಟ್ ಕೊಟ್ಟು ಯಾವ್ಯಾವ ಪೋಷಕಾಂಶಗಳು ಎಷ್ಟಿದೆ, ಏನಿದೆ, ಏನಿಲ್ಲ ಅಂತಕ್ಕಂಥದ್ದನ್ನು ಪರಿಪೂರ್ಣವಾಗಿ ಕೊಡಲಿಕ್ಕೆ ICAR ರಿಸರ್ಚ್ ಇನ್ಸ್ಟಿಟ್ಯೂಟು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಡಿಜಿಟಲ್ ಟೆಸ್ಟಿಂಗ್ ಮಿಷನ್ ಇದೆ. ಈ ಮಿಷನ್ನ ತಂದು ನಿಮ್ಮ ತೋಟದಲ್ಲಿ ಚೆಕ್ ಮಾಡಿ ಇದರ ವ್ಯತ್ಯಾಸಗಳನ್ನು ಗುರುತಿಸಿ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಮಣ್ಣಿನ 3 ಗುಣಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ನಾವು ನಿಮಗೆ ಕೊಡ್ತೀರಿ. ಇದನ್ನು ಪಡ್ಕೊಂಡಾಗ ಮಾತ್ರ ಸಾಧ್ಯ ನಿಮ್ಮ ತೋಟದಲ್ಲಿ ಉತ್ತಮವಾದ ಅಡಿಕೆ ಇಳುವರಿ ತೆಗಿಲಿಕ್ಕೆ. ಇದು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಈ ಸಾರಿ 30% ಇಳುವರಿ ಕಡಿಮೆ ಆದರೆ ನಾಳೆ ವರ್ಷ 40 ಆಗ್ಬೋದು, 50 ಆಗ್ಬೋದು. ಹಾಗೆ ಬರ್ತಾ ಬರ್ತಾ ಪೂರ್ತಿ ಕುಂಠಿತ ಆಗ್ಬೋದು. ಈ ಥರ ಸಮಸ್ಯೆಯನ್ನು ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗದೆ ನೀವು ಎದುರಿಸೋ ಬದಲು ಈ ಮಣ್ಣಿನ ಪರೀಕ್ಷೆ ವೈಜ್ಞಾನಿಕ ವಿಧಾನದಿಂದ ಒಂದೊಂದನ್ನು ಅರಿತು ಒಂದು ರೋಡ್ ಮ್ಯಾಪ್ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನೀವು ಹೋಗೋದ್ರಿಂದ ನಿಮ್ಮ ಅಡಿಕೆ ಕೃಷಿ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಅತಿ ಹೆಚ್ಚು ಇಳುವರಿ ತೆಗಿಬೋದು, ರೋಗ ಕೀಟಗಳ ಬಾಧೆ ಕಡಿಮೆ ಮಾಡ್ಕೋಬೋದು, ಸೊ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೋದು ಅಂತ ಹೇಳ್ತಾ, ಈ ಬೇಕಾಗಿರ್ತಕ್ಕಂಥವ್ರು ಈ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಯಾರು ತನ್ನ ಮಣ್ಣನ್ನು ಸರಿ ಮಾಡ್ಕೋಬೇಕಂತ ನೀವು ಇಷ್ಟಪಡ್ತಿರೋ ಅವ್ರು ಈ ನಂಬರ್ಗೆ ಕಾಲ್ ಮಾಡಿ, ಸೊ ಕರೆಸ್ಕೊಳ್ಳಿ ನಮ್ಮವ್ರನ್ನ. ಪರಿಪೂರ್ಣವಾದ ವೈಜ್ಞಾನಿಕವಾದ ಮಾಹಿತಿಯೊಂದಿಗೆ ನಿಮ್ಮ ಕೃಷಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.